ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಶ್ರೀಮತಿ ಸುಜಾತ ಕಲಿಮನಿ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ ವೇದಿಕೆಗೆ. ಅವರಿಗೂ ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೀನಿ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ಸುಜಾತ ಕಲಿಮನಿ, ಅದೇ ರೀತಿ ಅಲೀಮ್ನ ನಾಯಕರಾದಂತಹ ಶ್ರೀಯುತ ಸೋಮನಾಥ್ ಕಲಿಮನಿಯವರು ಕೂಡ ವೇದಿಕೆಗೆ ಆಗಮಿಸ್ತಾರೆ. ಅವರು ಕೂಡ ನಮ್ಮ ಸರ್ ಅವರಿಗೆ ಒಂದು ಪ್ರೀತಿಯ ಒಂದು ಸನ್ಮಾನವನ್ನ ಮಾಡಲು ಇವತ್ತು ವೇದಿಕೆಗೆ ಆಗಮಿಸ್ತಾರೆ. ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಈಗ ಇಂಡಿ ಯೋಜನೆಯ ಮೇಲ್ವಿಚಾರಕಿಯರಿಂದ ಒಂದು ಗೌರವ ಸನ್ಮಾನ ಜರುಗ್ತಾ ಇದೆ. ಇಂಡಿ ಸಿಡಿಪಿ ಅವರು ಮತ್ತೆ ಸಹಾಯಕ ಶಿಕ್ಷಕ ಯೋಜನಾಧಿಕಾರಿಗಳು, ಹಿರಿಯ ಮೇಲ್ವಿಚಾರಕಿಯರಿಂದ ಕೂಡ ಇವತ್ತು ಗೌರವ ಸನ್ಮಾನ ನಮ್ಮ ಸರ್ ಅವರಿಗೆ ಜರುಗ್ತಾ ಇದೆ. ತಂದೆ ತಾಯಿಗೆ ಒಂದು ಪ್ರೀತಿಯ ರೋಚಕವಾದಂತಹ ಒಂದು ಸನ್ಮಾನ, ಬಹಳ ಹೃದಯಸ್ಪರ್ಶಿ ಒಂದು ಕ್ಷಣ. ನಾವೆಲ್ಲ ಸ್ಟಾಫ್ ಒಂದ್ ಕಡೆ ಸನ್ಮಾನ ಮಾಡಿದ್ರೆ, ಇನ್ನೊಂದ್ ಕಡೆ ಅವರ ಪ್ರೀತಿಯ ಕರುಳ ಬಳ್ಳಿಗಳು. ಅವರು ಕೂಡ ಅವರ ಜೀವನಕ್ಕೆ ದೀಪವಾದಂತವರು ನಮ್ಮ ಸರ್ ಅವರು. ಒಳ್ಳೆಯ ಎಜುಕೇಶನ್ ಕೊಟ್ಟಿದ್ದಾರೆ, ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇವರ ನಂತರ ನಮ್ಮ ನವಸ್ಫೂರ್ತಿ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಇಲಾಖೆಯವರು ಸ್ವಲ್ಪ ಸಹಕಾರ ಮಾಡಿ ಹೊರಗಿನವರಿಗೆ ಒಂದು ಅವಕಾಶ ಕೊಡೋಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊಸ ಚಿಂತನೆಗಳ ಹೂವು ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವನ್ನೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿ ಎಂದು ತಮ್ಮಲ್ಲಿ ಆಶಿಸುತ್ತೇನೆ. ಈಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಅಧಿಕಾರಿ ವೃಂದದಿಂದ ಒಂದು ಗೌರವ ಸನ್ಮಾನ ಉಪನಿರ್ದೇಶಕರಿಗೆ ಜರುಗ್ತಾ ಇದೆ. ಹಿರಿಯ ಅಧಿಕಾರಿ ಉಪನಿರ್ದೇಶಕರು ಶ್ರೀ ಕೆ ಚೌಹಾಣ್ ಸರ್ ಇವರ ಒಂದು ಈ ಕ್ಷಣಗಳನ್ನು ಹೇಳದ ಸಂತೋಷದ ಜೊತೆಗೆ ಅತ್ಯಂತ ಭಾವನಾತ್ಮಕವೂ ಕೂಡ ಆಗೈತೆ. ಯಾಕಂದ್ರೆ ನಮ್ಗೆ ಹಲವು ವರ್ಷಗಳಿಂದ ನಮ್ಮೊಡನೆ ಕೆಲಸ ಮಾಡಿ ನಮಗೆ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂತಹ ಒಂದು ವ್ಯಕ್ತಿಗೆ ನಾವು ಇವತ್ತಿನ ದಿವಸ ಒಂದು ಗೌರವವನ್ನು ಸಲ್ಲಿಸುವಂತಹ ಕ್ಷಣ ಅಂದ್ರೆ ತಪ್ಪಾಗಂಗಿಲ್ಲ. ಒಬ್ಬ ಅಧಿಕಾರಿ ನಿವೃತ್ತಿ ಆಗೋದಂದ್ರ ಬರೀ ಒಂದು ಹುದ್ದೆಯಿಂದ ದೂರ ಆಗೋದಲ್ಲ, ಒಂದು ಕರ್ತವ್ಯದಿಂದ ದೂರ ಆಗೋದಲ್ಲ, ಇಡೀ ಅವರ ಸೇವಾ ಜೀವನದ ಒಂದು ಜೀವನಕ್ಕೆ ನಾವು ಸಲ್ಲಿಸುವಂತಹ ಒಂದು ಗೌರವಪೂರ್ವಕ ಒಂದು ಕ್ಷಣವಾಗಿದೆ. ಹಾಗೆ ನಾವು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ಗೆ ಎಲ್ಲ ಒಬ್ಬ ಅಧಿಕಾರಿ ಆಗಿರ್ಲಿಲ್ಲ, ಒಬ್ಬ ಅನುಭವಿ, ಉತ್ತಮ ಆಡಳಿತಗಾರರಾಗಿದ್ರು ಮತ್ತು ಅತ್ಯಂತ ಸರಳ ವ್ಯಕ್ತಿತ್ವ. ಯಾರ ಇಲಾಖೆಯಲ್ಲಿ ಎಲ್ಲ ಪ್ರತಿಯೊಬ್ಬರು ನಮ್ಮ ಅಂಗನವಾಡಿ ಸಹಾಯಕಿಯಿಂದ ಹಿಡಿದು ಮೇಲಿನ ಅಧಿಕಾರಿ ವರ್ಗದವರ ಜೊತೆಗೆ ಅಲ್ಲಿವರೆಗೂ ಕೂಡ ಅತ್ಯಂತ ಸರಳವಾಗಿ ಆತ್ಮೀಯವಾಗಿ ಎಲ್ಲರೊಡನೆ ಮಾತನಾಡ್ತಾ ಇದ್ರು. ನಾನು ವಿಜಯಪುರ ಗ್ರಾಮೀಣ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೆ. ಅವಾಗ ನಾವು ನಮ್ಮ ಅಂಗನವಾಡಿಗೆ ಸೋಲಾರ್ ಟಿವಿ ಇದು ಆಗಿತ್ತು. ಫಸ್ಟ್ ಟೈಮ್ ಎಲ್ಲ ಬಂದು ಉದ್ಘಾಟನೆ ಮಾಡಿ ನಮ್ಗೆಲ್ಲ ಬಂದಿದ್ರು. ಅವ್ರದ್ದು ಅವಾಗೆ ಸ್ವಭಾವ ಸರಳತೆ ನೋಡಿ ಎಷ್ಟಂದ್ರೆ ಅಷ್ಟಿದು ಆಗ್ಬಿಟ್ಟಿದ್ರು. ಅವ್ರು ಎಲ್ಲಾರ್ಗೆ ಹಿಡಿಸಿದ್ರು, ಅಷ್ಟು ದೊಡ್ಡ ಮನಸ್ಸು ಅವ್ರದ್ದು. ಅವ್ರ ಸರ್ ಕೆ ಚೌಹಾಣ್ ಅವ್ರ ಹೆಸರೇ ಗೊತ್ತಿದ್ದಿಲ್ಲ ನಮಗ, ಇವತ್ತು ಗೊತ್ತಾಗೈತಿ. ಆದ್ರೆ ಕೆ ಚೌಹಾಣ್ ಅಂದ್ರೆ ನಾ ಇವತ್ತು ಅವ್ರಿಗೆ ಒಂದ್ ಹೆಸರು ಇಟ್ಟಿನ್ರಿ, ಕಲಿಯುಗದ ಕೃಷ್ಣ ಅಂತೇಳಿ.
ಅಂದ್ರ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಅವರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದ್ರ ನಮ್ ಇಡೀ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಯನ್ನ ನಮ್ ಕೆ ಚವ್ಹಾಣ್ ಸರ್ ಅವರು ಬಗೆಹರಿಸಿದ್ದಾರೆ. ನ್ಯೂಸ್ ಒಳಗ ಸಿದ್ದರಾಮಯ್ಯನು ರಾಜೀನಾಮೆ ಕೊಟ್ಟು ಅವ್ರ ಅಭಿಮಾನಿಗಳಿಗೆ ಎಷ್ಟು ನೋವಾಗೈತೆ. ಆ ನೋವು ನನ್ಗೂ ಆಗಿತ್ರಿ ಸರ್. ನನ್ನ ವೈಯಕ್ತಿಕ ಸಮಸ್ಯೆ ಎಷ್ಟು ಅದಾವ ಅಂದ್ರ ಸರ್ ಅವ್ರ ಮುಂದೆ ನಿಂತ ಬಗೆಹರಿಸಿದ್ದಾರೆ. ನಾವು ಹೋಗ್ಬೇಕಮ್ಮ ಅಂದ್ರ ಅವ್ರ ಹತ್ರ ಹೋದ್ರೆ ಒಂದ್ ದೊಡ್ಡ ಅಧಿಕಾರಿ ಅಂತ ಹೋಗಿದ್ದೀವಿ. ನಮ್ ಮನಿ ಒಂದ ಹಿರಿಯ ಒಂದ್ ತಂದೆ ಸ್ಥಾನದೊಳಗ ಅಂತ ಹೇಳಿ ನನ್ನ ಎಷ್ಟೇ ಕಷ್ಟಗಳನ್ನ ಇಟ್ಕೊಂಡು ಅವ್ರ ಕಡೆ ಹೋದ್ರ ಅವ್ರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ನನಗ್ ಮಮ್ಮಿ ಮನ್ಯಾಗ ಏನಾಗ್ತೀವಿ ಈ ಸೆನ್ಸಿಟಿವ್ ಅದೀವಿ. ಅವ್ರ ಬರೀ ಹೀಗೆ ಬ್ಯಾನರ್ ಫೋಟೋ ಸ್ಟೇಟಸ್ ಹಾಕಿದ್ರೆ ನೋಡಿ ಮನ್ಯಾಗ ಬರಾಕತ್ತಿದ್ರಿ. ನೀ ಮಾತಾಡ್ತಿ ಹಂಗಲ್ಲಿ ಹೋಗಿ ಸ್ಟೇಜ್ ಮೇಲೆ ಅಂತ ಹೇಳಿ ಹೇಳಿದ್ರು. ಇಲ್ಲ ಮಮ್ಮಿ ನಾವ್ ಹೋಗಿ ಅವ್ರ ಬಗ್ಗೆ ಮಾತಾಡಬೇಕಂತ ಹೇಳಿದ್ರಿ. ಹಾಗೆ ಒಂದ್ ಕವನ ಬರ್ತೀನ್ರಿ, ಅದ್ ಹೇಳಿ ಮುಗಿಸ್ತೀನಿ ಯಾಕಂದ್ರೆ ನನಗೆ ಹೇಳಕ್ ಆಗಲಾಗೈತಿ. ಕೋರ್ವಾರ ಗ್ರಾಮದಲ್ಲಿ ಜನಿಸಿದ ಅಪರೂಪದ ವ್ಯಕ್ತಿ ಇವರು. ಕೋರ್ವಾರ ಗ್ರಾಮದಲ್ಲಿ ಜನಿಸಿದ ಅಪರೂಪದ ವ್ಯಕ್ತಿ ಇವರು. ತಂದೆ ಕಿರು, ತಾಯಿ ಕುಮ್ಲಾಬಾಯಿ ಮಡಿಲಿನಲ್ಲಿ ಆಡಿ ಬೆಳೆದವರು. ಇವರ ಬಾಳಿನ ಜ್ಯೋತಿಯಾಗಿ ಬಂದರು ಶೀತಲ್ ಮೇಡಂ ರವರು. ಇವರ ಬಾಳಿನ ಜ್ಯೋತಿಯಾಗಿ ಬಂದರು ಶೀತಲ್ ಮೇಡಂ ರವರು. ಇವರಿಬ್ಬರ ದಂಪತಿಗಳಿಗೆ ವಂದಿತಾ, ಪವನ್, ಪ್ರಸನ್ನ ಅನ್ನುವ ಮುದ್ದು ರಕ್ತದಂತ ಮಕ್ಕಳು 3. ಹುದ್ದೆ ದೊಡ್ಡದಾದರೂ ಹೃದಯ ಮೃದುವಾಗಿತ್ತು. ನಿಮ್ಮ ಪ್ರತಿಯೊಂದು ಪ್ರೀತಿ ವಿಶ್ವಾಸದಿಂದ ತುಂಬಿತ್ತು. ಗ್ರಾಮದ ಮಣ್ಣಿನಿಂದ ಬೆಳೆದು ಗಗನ ಮುಟ್ಟಿದ್ದೀರಿ. ಆದರೂ ಎಂದಿಗೂ ಇವರು ವಿನಯವನ್ನು ಬಿಡಲಿಲ್ರಿ. ಮಗುವಿನ ಮನಸ್ಸಿನಷ್ಟು ನಿಷ್ಕಳಂಕ ನಗು ಯಾವತ್ತು ನಿಮ್ಮ ಒಳ್ಳೆಯತನವೇ ನಮ್ಮೆಲ್ಲರ ಸಂಪತ್ತಾಗಿತ್ತು. ಬಡವರ ಕಣ್ಣೀರನ್ನು ಒರೆಸುವ ಕೈಯಾಗಿದ್ದೀರಿ. ಎಲ್ಲರ ಮನದಲ್ಲಿ ಅಚ್ಚಳಿಯದ ನೆನಪಾಗಿದ್ದೀರಿ. ನಾಳೆಯಿಂದ ನಿಮ್ಮ ಕುರ್ಚಿ ಖಾಲಿ ಆಗ್ಬಹುದು, ಆದ್ರೆ ನಿಮ್ಮ ನೆನಪು, ನಿಮ್ಮ ಆದರ್ಶಗಳು ಎಂದಿಗೂ ಮರೆಯಲಾಗದು. ಕುಟುಂಬದೊಡನೆ ಸಂತೋಷದ ಬದುಕು ಸಾಗಲಿ. ಪ್ರತಿದಿನವೂ ಹೊಸ ಖುಷಿಯ ಹೂ ಮರಳಲಿ. ದೇವರು ಆರೋಗ್ಯ, ಆಯುಷ್ಯ, ನೆಮ್ಮದಿ ನೀಡಲಿ. ನಿಮ್ಮ ಮನೆ ಮನದಲ್ಲಿ ನಗು, ಸಂತೋಷ ಸದಾ ತುಂಬಿರಲಿ. ಸೇವೆಯಿಂದ ಮಾತ್ರ ನಿವೃತ್ತಿ ಹೊಂದಿರುವಿರಿ ಸರ್, ಆದ್ರೆ ನಮ್ಮೆಲ್ಲರ ಹೃದಯದಿಂದ ಯಾವತ್ತೂ ನಿವೃತ್ತಿಯಾಗಿಲ್ಲ ಸರ್. ಶೀತಲ್ ಮೇಡಮ್ ಅವರಿಗೆ ಒಂದೇ ರಿಕ್ವೆಸ್ಟ್. ಎಲ್ಲರ ಅಚ್ಚುಮೆಚ್ಚಿನ ಅಧಿಕಾರಿಗಳಾದರು ಶ್ರೀ ಕೆ ಚವ್ಹಾಣ್ ಸರ್, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಜಯಪುರ, ಇವರ ವಯೋವೃತ್ತಿ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನನ್ನ ಅಭಿನಂದನೆಗಳು. ನಾನು 2005ರಿಂದ ಇಲ್ಲಿಯವರೆಗೂ ಸರ್ ಜೊತೆ ಸಿಂದಗಿ ಹಾಗೂ ವಿಜಯಪುರದಲ್ಲಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದು, ಸರ್ ಯಾವಾಗಲೂ ತುಂಬಾ ಹಸನ್ಮುಖಿ ಕಾರ್ಯಪ್ರವೃತ್ತರಾಗಿದ್ದು ಕಚೇರಿಗೆ ನಿಗದಿತ ಸಮಯಕ್ಕೆ ಬರುತ್ತಿದ್ದರು. ಯಾವ ಸಿಬ್ಬಂದಿಯ ಮೇಲೆ ಅನಾವಶ್ಯಕವಾಗಿ ಕೋಪಗೊಂಡಿರುವುದನ್ನು ನಾನು ಇಲ್ಲಿಯವರೆಗೆ ಕಂಡಿರುವುದಿಲ್ಲ. ಮೇಲಾಧಿಕಾರಿಗಳು ಹಾಗೂ ಸರ್ಕಾರದ ನಿಯಮಾವಳಿಗಳನ್ನು ಅನುಷ್ಠಾನ ತರುವಲ್ಲಿ ತುಂಬಾ ನಿಸ್ಸೀಮರಾದಂತವರು. ಇಂಥ ಸರಳ ಸೌಲಭ್ಯಗಳನ್ನು ಹೊಂದಿರುವ ಶ್ರೀ ಕೆ ಚವ್ಹಾಣ್ ಸರ್ ಅವರು 37 ವರ್ಷ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಆರೋಗ್ಯಮಯವಾಗಿ ನಿವೃತ್ತಿ ಹೊಂದುವುದು ಸಂತೋಷದ ಸುವಿಚಾರ. ಇಂದಿನ ದಿನಮಾನಗಳಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸುವುದು ಅತ್ಯಂತ ಕ್ಲಿಷ್ಟಕರವಾಗಿದೆ. ಯಾಕಂದರೆ ಒಂದು ಕಡೆ ಸರ್ಕಾರದ ನಿಯಮಾವಳಿಗಳು, ಇನ್ನೊಂದು ಕಡೆ ರಾಜಕೀಯ ಸಾಮಾಜಿಕ ಒತ್ತಡಗಳ ಮಧ್ಯೆ ಸರ್ಕಾರಿ ಸೇವೆ ಸಲ್ಲಿಸುವುದು ಸುಲಭವಲ್ಲ. ಹೀಗಿದ್ದಾಗಿಯೂ ಕೂಡ ಸರ್ ಅವರು ಎಲ್ಲವನ್ನು ತೂಗಿ ಎಳೆದು ಸೇವೆ ಸಲ್ಲಿಸುವ ಚಾಣಾಕ್ಷತೆಯನ್ನು ಅರಿತವರಾಗಿದ್ದರು. ಅದಕ್ಕೆ ಸರ್ ಏನೇ ಸಮಸ್ಯೆ ಬಂದರೂ ಸಮಾಲೋಚನೆ ಮಾಡಿ ಸರಳವಾಗಿ ನಿಭಾಯಿಸಿಕೊಂಡು ಹೋಗುವಂತರಾಗಿದ್ದರು.
ಹೀಗಿರುವುದರಿಂದಲೇ 32 ವರ್ಷ ಸೇವೆಯನ್ನು ಸಲ್ಲಿಸಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುವುದು ಒಂದು ಕಡೆ ಸಂತೋಷ ವಿಷಯದಲ್ಲೂ ಇನ್ನೊಂದು ಕಡೆ ದುಃಖದ ಸನ್ನಿವೇಶವಾದರೂ ನಾವೆಲ್ಲರೂ ಸರ್ಕಾರಿ ಸೇವೆಗೆ ಸಲ್ಲಿಸ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರೇ, ಜಿಲ್ಲಾ ನಿರೂಪಣಾಧಿಕಾರಿ ಅಂತ ಸುಪ್ಪು ಮೇಡಮ್ ಅವರೇ, ದೀಪಾಕ್ಷಿ ಮೇಡಮ್ ಅವರೇ, ನನ್ನ ಧರ್ಮಪತ್ನಿ ಅಂತ ಸೀತಾ ಚವ್ಹಾಣ್ ಅವರೇ, ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ CPO ಸಾಹೇಬ್, ನಿವೃತ್ತ CPO ಸಾಹೇಬ್ ಗೋಟೆ ಸಾಹೇಬ್ರೆ, ಗುತ್ರಿಮತ್ ಬಡಗಡವರೇ, ಬಸವರಾಜ್ ಜಗಳೂರ್ ಅವರೇ, ನನ್ನ ಸೋದರ ವಕೀಲರಾದಂಥ ಸಿ ಚವ್ಹಾಣ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಮಲ್ಲು ನಾಯಕ್ ಅವರೇ, ಬಸವನ ಬಾಗೇವಾಡಿ ಶ್ರೀಪುರ ಅಂತ ಶಿಲ್ಪಾ ಹಿರೇಮಠ ಅವರೇ, ಮ್ಯಾಗಿ ಅವರೇ, CDPO ಕುಂಬಾರ್ ಅವರೇ, ಮತ್ತೆ ವೇದಿಕೆ ವಿರುದ್ಧೆಲ್ಲ ಅಧಿಕಾರಿ ಮಿತ್ರರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ NGO ಪದಾಧಿಕಾರಿಗಳೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಅಂಗನವಾಡಿ ಸಹಾಯಕಿಯರೇ, ಸೂಪರ್ವೈಸರೇ, ACDPO, CDPO ಮತ್ತು DCP ಮೇಡಮ್, ಹಲವಾರು ಒಂದೊಂದು ಅಧಿಕಾರಿಗಳು ಈ ಕಾರ್ಯಕ್ರಮ ಬಂದಿದ್ದಾರೆ. ಬಹಳಷ್ಟು ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳು ಬಹಳಷ್ಟು ತಮ್ಮ ಅನಿಸಿಕೆಗಳ ಮುಖಾಂತರ ನಾನು ಬಹಳಷ್ಟು ಹೊಗಳಿದ್ದಾರೆ. ಬಹುಶಃ ಬಹಳಷ್ಟು ಇದು ಗೊತ್ತಿಲ್ಲ, ಬಟ್ ನಿಮ್ಮೆಲ್ಲ ನಾನು ಸೇವೆಗೆ ಸೇರಿದಾಗ 1994 ಸೇವೆ ಸೇರಿದಾಗ, ಬಟ್ ನಾನು 89ದಾಗ BA ಫೈಲರ್ ಇದ್ದೆ. ಅವಾಗ UPSC ಎಕ್ಸಾಮ್ ಕಟ್ಟಿದ್ದೆ. ನಾನು UPSC ಎಕ್ಸಾಮ್ ಕಟ್ಟಿದಾಗ BA ಫೈಲರ್ ಆಗಿತ್ತು. ಅವಾಗ ನಾನು ಸ್ವಲ್ಪ ಧಾರವಾಡಕ್ಕೆ 1 ವರ್ಷ 2 ವರ್ಷ ಇರ್ಲಿಕ್ಕೆ ನನಗೆ ಅನುಕೂಲ ಇದ್ದರೆ, ಅದು ನಮ್ಮ ತಂದೆ ಕೃಷಿಕರಿದ್ರು ಕೂಡ ನನಗೊಂದು ಮಾಸ್ಟರ್ ಡಿಗ್ರಿ ನನ್ನ ತಂದೆ ನನ್ನ ತಮ್ಮ ಎಲೆ ಕಲಿಸಿದ್ರು. ಅದನ್ನು ಉಪಯೋಗ ಮಾಡಿಕೊಂಡು ನಾನು ಬೇರೆ ಬೇರೆ ಸಮಾಜದ ಜೊತೆ, ಸಂಘಟನೆ ಜೊತೆ ಸಮಾಜದ ಸಾಧಿಸ್ಕೊಂಡಿದ್ದೆ. 91ರಲ್ಲಿ MS ಮುಗಿದ ನಂತರ ಈ ನೌಕರಿ ಹೋಗಿ ಯಾವಾಗ ಏನು ಅಂತ ಹೇಳಿ ನಾನು ರಾಜಕೀಯವಾಗಿ ಸೇರಿದ್ದೆ. ದೇವರೂಪಿ ಮತ್ತು ಕೇಂದ್ರ ರಿಸರ್ವ್ ಮಾಡ್ಬೇಕಂತೇಳಿ DC ಬಂದು ಮನವಿ ಕೊಟ್ಟೆ. ನಂತರ ರಾಜ್ಯ ಚುನಾವಣೆ ಆಗಿ ಮನವಿ ಕೊಟ್ಟೆ, ಅಂದರೆ DP ಆಗಿ ನಾವು ಕೊಟ್ಟೆ, CM ಕೊಟ್ಟೆ. ಅವಾಗ ಬೇರೊಂದು ಪಾರ್ಟಿಗಿದೆ, ಅದು ರಿಸರ್ವೇಷನ್ ಆಯಿತು. ರಿಸರ್ವೇಷನ್ ಡಿಕ್ಲೇರ್ ಆದ ನಂತರ ನಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ನನ್ನ ನೌಕರಿ ತೊಗೋಬೇಕಂತೇಳಿ. ಕೋರ್ಟ್ನಾಗಿತ್ತು ನನ್ನ ಕೇಸ್. ಅವಾಗ ಆರ್ಡರ್ ಬಂತು. ಭಾಳಷ್ಟು ಜನ ಸಿದ್ದೇಶ್ವರ ಕೇಳಿದರು. ಅವಾಗ ನೌಕರಿ ಸಿಗೋದೇ ಕಷ್ಟದಿಂದ ಸಿಕ್ಕಾಗ ಹೋಗ್ಬೇಕಂತ ನಾವು ರಾಯಚೂರಿಗೆ ಜಾಯ್ನ್ ಆದೆ. 6 ತಿಂಗಳ ನಂತರ ಎಲೆಕ್ಷನ್ ಬಂತು. ಬಂದಾಗ ಭಾಳ ಮಂದಿ ನೀನು ನೌಕರಿ ಹೋದ್ರೆ ಹೋಗಲ್ಲ, ಆ ಕಡೆ ಎಲೆಕ್ಷನ್ ಟೈಮ್ 2 ದಿವಸ ಬಂದು ಹೋಗು, ನೀನು ಭಾಳ ಕಡೆ ತಿರುಗಾಡಿದೆ ಅಂತ ಹೇಳಿ. ಆವಾಗ ಕೂಡ ನಾನು ಊರಿಗೆ ಬಂದು ಹೋದೆ. ನಂತರ ಬಸವನಗುಡಿಗೆ ಬಂದು ಅಲ್ಲಿಂದ ನಾನು ಮತ್ತೆ CDP ಆಗಿ KPC ಸೆಲೆಕ್ಟ್ ಆಗಿ ಮತ್ತೆ ಮುದ್ದಿಗೊಳಕ್ಕೆ ಹೋದೆ. ಮುದ್ದಿಗೊಳಕ್ಕೆ ಹೋದಾಗ ನಾಡಗೌಡ ಸಾಹೇಬಿಗೆ MLA ಅವರು MLA ಇದ್ರು. ಬಲದನಿಗೆ ಹೋಗಿ ಭೇಟಿ ಆದೆ. ಅವ್ರು ಭಾಳ ತರ ಕುಂದಿರಿಸಿ ಚಾ ಕುಡಿಸಿ ಹೇಳಿದ್ರಂದ್ರೆ 3 ತಿಂಗಳ ಒಳಗೆ ಮುದ್ದೇಬೇಳ ತಾಲೂಕಿನಾಗ ಒಂದು ಎಲ್ಲ ಕಡೆ ರೋಡ್ ಹಾಕಬೇಕು, ನೀವು ಹೋಗಿ ಪಂಚಾಯತಿಗೆ ಭೇಟಿ ಆಗಬೇಕು, ನಮ್ಗೆ ಕಟ್ಟಡ ಬೇಕು, ಸೈಟ್ ಬೇಕು, ಅಂಗನವಾಡಿ ಏನೇ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ರೆ ಅವ್ರು CDP ಬಂದಾರಪ್ಪ ಅಂದು ಜಾಗೃತಿ ಇರ್ತಾರೆ, ಜನ ಬಂದು ಹೇಳ್ತಾರ, ಒಂದು ಇದು ಇರ್ತದೆ ಅಂತ ಅವ್ರು ನಾನು ಭಾಳ ಸುತ್ತ ಹೇಳಿದ್ರು. ತದನಂತರ ನಾನು ಸಿಂದಗಿ CDP ಆಗಿ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ ನನ್ನ ಹತ್ತಿರದವರೇ ಮತ್ತು ಆತ್ಮೀಯರಂತ ಅಶೋಕ್ ಶಾಬಾದಿದ್ರು, ನಂತರ ಕೃಷ್ಣವರಿದ್ದರು. ಅವರು ನಾನು ಒಂದೇ ಹೇಳಿದರು, ನಾವು ರಾಜಕೀಯ ಒತ್ತಡ ಏನೇನೋ ಹೇಳ್ತಿರ್ತೀವಿ, ನೇಮಕಾತಿ ಪೋಸ್ಟ್ಗಳು 200 ಅದಾವ, 200-400 ಪೋಸ್ಟ್ ಅದಾವ. ಯಾವುದೇ ಕಾರಣಕ್ಕೂ ಮೆರಿಟ್ ಬಿಟ್ ಮಾಡೋಂಗಿಲ್ಲ. ನಾವು ಜನ ಬಂದಾಗ ಹೇಳ್ತೀವಿ ಇವ್ರು ಮಾಡು ಅವ್ರು ಮಾಡು ಅಂತ ಹೇಳಿ. ಬಟ್ ನಮ್ಮಿಂದ ಯಾವುದೇ ಪಕ್ಷದವರಲ್ಲಿ ಯಾರೇ ಇರಲಿ, ಅವರು ಯಾವುದೇ ಜಾತಿ ಜನಾಂಗದವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅವರೇ ಉದ್ದೇಶಿಸಿದ್ರು. ಸೆಲೆಕ್ಷನ್ ಮಾಡಿದಾಗ ಜನಕ್ಕೆ ಹೇಳೋರು CDP ಮೆರಿಟ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ನಾವು. ಬಟ್ ಮೆರಿಟಿಗೆ ಅವರು ಆದ್ಯತೆ ಕೊಟ್ಟು ನಾನು ಸಿಂಗಿ ಒಳಗೆ ಮೆರಿಟ್ ಆದಾಗ ನೇಮಕಾತಿ ಕೊಟ್ಟೆ. ಹಾಗಾಗಿ ಪಬ್ಲಿಕ್ ಕೂಡ ನನಗೆ ಅಷ್ಟೇ ಸಹಕಾರ ಕೊಡ್ತು. ಈ ನೇಮಕಾತಿ ಮಾಡೋದ್ರೆ ಅಷ್ಟು ಹೇಳಿಲ್ಲ. ಹಲವಾರು ಅಬ್ಜೆಕ್ಷನ್ ಬರ್ತಾರೆ, ಲೋಕಾಯುಕ್ತ ಬಿಡ್ತಾರೆ, ಪೊಲೀಸ್ ಬರೀತಾರೆ, ಅಲಿಗೇಷನ್ ಮಾಡ್ತಾರೆ, ರೊಕ್ಕ ತೊಗೊಂಡಾರ, ರೂಪಾಯಿ ತೊಗೊಂಡಾರ, ಅವರೆಲ್ಲ ಬಡ್ಡಿ ಮಾಸ್ಕಡೆ ಇರ್ತಾರೆ. ಅದು ಅಲಿಗೇಷನ್ ಮಾಡೋದು ಅವರಿಂದ ಬೇರೆ ಬೇರೆ ಜನ ಇರ್ತಾರೆ. ನಂತರ ನಾನು ಮತ್ತೆ ಇಂಡಿಗೆ ಬಂದೆ. ಅವಾಗ ನಮ್ಮೂರು ಸಂಬಂಧಿಕರು ಇದ್ದರು, DHO MLA ಆಗಿದ್ರು, ಡಾಕ್ಟರ್ ಸಾರ್ವಭೌಮ ಅವರು.
ಅವರು ನನ್ನ ನೋಡೋಣ ಹೇಳೋರು, ಚವಣ ಸಾಹೇಬ್ರೆ ನೋಡೋಣ ನಮ್ಮ ತಾಯಿ ನೆನಪು ಬರ್ತಾರೆ, ಅವ್ರು ಹೆಂಗದಾರ ಇವ್ರು ಹೆಂಗದಾರ, ತಮ್ಮ ಸಮಸ್ಯೆಗಳನ್ನ ತಂಗಿದು ಹೇಳಿ ಭಾಳಷ್ಟು ಸಲಹೆ ಕೊಡೋರು. ಟೀಮ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ ಅಷ್ಟೊಂದು ಯಶಸ್ವಿ ಆಗಲಿಕ್ಕೆ ಮತ್ತು ಕೆಲಸ ಸಾಧ್ಯ ಇದೆ. ಮತ್ತು ನೀವು ತೋರಿದಂಥ ಪ್ರೀತಿ ವಿಶ್ವಾಸ ನೋಡಿದರೆ ನಾನು ಭಾಳಷ್ಟು ಎಮೋಷನಲ್ ಆಗಿದ್ದೇನೆ ಸ್ಟಾರ್ಟಿಂಗಲ್ಲಿ. ತದನಂತರ ನಮ್ಮ ಎಲ್ಲ ಸಿಬ್ಬಂದಿಗಳ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿ ಮುಂದುವರಬೇಕಂತೇಳಿ ನಿಮ್ಮನ್ನು ಕೇಳಿಕೊಂಡು ನನಗೆ ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಒಂದಿಷ್ಟು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಅವರಿಗೆ ಅನಂತ